ರಾತ್ರಿಯ ಗೀತೆಗಳು ಸೆಪ್ಟೆಂಬರ್ 5. ಪ್ರೀತಿಯು ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ. ಮರ್ಯಾದೆಗೆಟ್ಟು ನಡೆಯದ ಸೌಜನ್ಯವುಳ್ಳ ಪ್ರೀತಿ ನನ್ನಲ್ಲಿದೆಯೇ? ಹೆಮ್ಮೆ ಎಂಬುದು ಬೇರಿನಂತಿದ್ದು ಅದರಿಂದ ಮರ್ಯಾದೆಗೆಟ್ಟು ನಡೆಯುವ ವಿನಯವಿಲ್ಲದ ನಡವಳಿಕೆಗಳು ಹೆಚ್ಚಾಗಿ ಬೆಳೆಯುತ್ತದೆ. ಬುದ್ಧಿವಂತಿಕೆಯಲ್ಲಿ ಅಥವಾ ಹಣಕಾಸಿನ ವಿಷಯದಲ್ಲಿ ತಮ್ಮನ್ನು ಹೆಚ್ಚಿನವರು ಎಂದು ಅಂದುಕೊಳ್ಳುವವರಲ್ಲಿ ಇದು ಸಾಮಾನ್ಯವಾಗಿದೆ. ವಿನಯವನ್ನು ಪ್ರೀತಿಯಲ್ಲಿನ ಕ್ಷುಲ್ಲಕ ವಿಷಯವೆಂದು, ಸೌಜನ್ಯವನ್ನು ಪ್ರೀತಿಯಲ್ಲಿನ ಚಿಕ್ಕ ವಿಷಯಗಳೆಂದು ವ್ಯಾಖ್ಯಾನಿಸಲಾಗಿದೆ. ವಿನಯತೆಯ ರಹಸ್ಯವು ಮೇಲ್ನೋಟಕ್ಕೆ ಒಳಪಾಗಿರುತ್ತದೆ ಅಥವಾ ಹೃದಯದೊಳಗೆ ಪ್ರೀತಿ ಇರುತ್ತದೆ. ಕ್ರೈಸ್ತರಾದ ನಾವು ಹೃದಯದಲ್ಲಿ ಪ್ರೀತಿಯನ್ನು ಹೊಂದಿರಬೇಕು. ಅದು ದಯೆ ಮತ್ತು ಸೌಜನ್ಯತೆಯ ಕ್ರಿಯೆಗಳನ್ನು ಮಾಡಲು ಪ್ರೇರೇಪಿಸುತ್ತದೆ. ಅದು ವಿಶ್ವಾಸದ ಮನೆವಾರ್ತೆಯವರಲ್ಲಿ ಮಾತ್ರವಲ್ಲದೆ ನಮ್ಮ ಮನೆಗಳಲ್ಲಿ ಮತ್ತು ಈ ಲೋಕದ ವ್ಯವಹಾರಗಳಲ್ಲಿಯೂ ನಮ್ಮನ್ನು ಪ್ರೇರೇಪಿಸುತ್ತದೆ. ರೀಪ್ರಿಂಟ್ ನಂಬರ್ 4918. ನಮಸ್ಕಾರ. ಇಂದಿನ ಡೀಪ್ ಡೈವ್ಗೆ ಸ್ವಾಗತ. ನಾವು ಇವತ್ತು ನೋಡ್ತಾ ಇರೋದು ಪ್ರೀತಿ ಮತ್ತು ನಮ್ಮ ನಡವಳಿಕೆ. ಇವೆರಡರ ನಡುವೆ ಇರೋ ಒಂದು ಸೂಕ್ಷ್ಮವಾದ ಆದರೆ ತುಂಬ ಮುಖ್ಯವಾದ ಸಂಬಂಧದ ಬಗ್ಗೆ. ನಮ್ಮ ಇವತ್ತಿನ ಆಧಾರ ಸಾಮಗ್ರಿ 1 ಕೊರಿಂಥಿಯನ್ಸ್ 13ನೇ ಅಧ್ಯಾಯ 5ನೇ ವಚನ. ಇದರ ಬಗ್ಗೆ ಸೆಪ್ಟೆಂಬರ್ 5ರಂದು ಬಂದಿದ್ದ ಒಂದು ಚಿಂತನೆ. ಮುಖ್ಯವಾಗಿ ನಾವು ಗಮನ ಹರಿಸೋದು ಪ್ರೀತಿಯು ಅಸಭ್ಯವಾಗಿ ವರ್ತಿಸುವುದಿಲ್ಲ ಅನ್ನೋ ವಾಕ್ಯದ ಮೇಲೆ ಅಲ್ವಾ? ಹೌದು, ಖಂಡಿತ. ಡತ್ ನಾಟ್ ಬಿಹೇವ್ ಇಟ್ ಸೆಲ್ಫ್ ಅನ್ಸೀಮ್ಲಿ ಅಂತ ಮೂಲದಲ್ಲಿರೋದು. ಕೇಳೋಕೆ ಇದು ಸರಳ ಅನ್ಸ್ಬೋದು, ಆದ್ರೆ ಆ ಲೇಖನದಲ್ಲಿ ಇದರ ಹಿಂದೆ ಆಳವಾದ ಅರ್ಥಗಳನ್ನ ಹುಡುಕಿದ್ದಾರೆ. ಹೌದು, ಅದನ್ನೇ ಸ್ವಲ್ಪ ಬಿಡಿಸ್ ನೋಡೋಣ ಅಲ್ವಾ? ಮೊದಲಿಗೆ ಮೂಲ ಲೇಖನ ಹೇಳೋ ಪ್ರಕಾರ ಈ ಅಸಭ್ಯ ನಡವಳಿಕೆ ಅಥವಾ ಅಗೌರವ ಇದೆಯಲ್ಲ, ಅದು ಬರೀ ಒಂದು ಕೆಟ್ಟ ಅಭ್ಯಾಸ ಅಲ್ಲ. ಕರೆಕ್ಟ್. ಅದನ್ನವರು ಒಂದು ಥರದ ಅಹಂಕಾರಕ್ಕೆ, ಅಂದ್ರೆ ಬೌದ್ಧಿಕ ಅಥವಾ ಆರ್ಥಿಕ ಅಹಂಕಾರಕ್ಕೆ ಜೋಡಿಸ್ತಾರೆ. ಹೌದಲ್ಲ, ತಮ್ಮನ್ನ ತಾವು ಬೇರೆಯವರಿಗಿಂತ ದೊಡ್ಡವರು, ಶ್ರೇಷ್ಠರು ಅಂತ ಅಂದ್ಕೊಳ್ಳೋರಲ್ಲಿ ಇದು ಜಾಸ್ತಿ ಕಾಣಿಸುತ್ತೆ ಅಂತ. ಇದು ನಿಜಕ್ಕೂ ಒಂದು ಕುತೂಹಲಕಾರಿ ಅಂಶ. ಹೌದು, ಗಮನಿಸಬೇಕಾದ್ದು. ಇಲ್ಲಿ ಇನ್ನೊಂದು ಆಸಕ್ತಿಕರ ವಿಷಯ ಏನಂದ್ರೆ, ಮೂಲ ಸಾಮಗ್ರಿ ಸಭ್ಯತೆ ಅಂದ್ರೆ ಪೊಲೈಟ್ನೆಸ್ ಮತ್ತು ವಿನಯ ಅಂದ್ರೆ ಕರ್ಟಿಸಿ ಇದೆಯಲ್ಲ, ಅದನ್ನ ಹೇಗೆ ಹೇಳುತ್ತೆ ಅನ್ನೋದು. ಹೇಗೆ ಹೇಳುತ್ತೆ? ಅದು ಸಭ್ಯತೆಯನ್ನ ಬರೀ ಸಮಾಜದ ನಿಯಮ ಅಂತ ನೋಡಲ್ಲ, ಅದನ್ನ ಸಣ್ಣ ವಿಷಯಗಳಲ್ಲಿ ಪ್ರೀತಿ ಅಂತ ಕರೆಯುತ್ತೆ. ಲವ್ ಇನ್ ಟ್ರೈಫಲ್ಸ್ ಅಂತ. ಸಣ್ಣ ವಿಷಯಗಳಲ್ಲಿ ಪ್ರೀತಿ. ಹಾಗೇನೆ ವಿನಯವನ್ನ ಚಿಕ್ಕ ವಿಷಯಗಳಲ್ಲಿ ಪ್ರೀತಿ ಅಂತ ಹೇಳುತ್ತೆ. ಲವ್ ಇನ್ ಲಿಟಲ್ ಥಿಂಗ್ಸ್ ಅಂದ್ರೆ ನಮ್ಮ ದಿನನಿತ್ಯದ ಚಿಕ್ಕುಪುಟ್ಟ ಸೌಜನ್ಯದ ನಡವಳಿಕೆಗಳು ಕೂಡ ಪ್ರೀತಿಯ ಒಂದು ಅಭಿವ್ಯಕ್ತಿಯಾಗಿರಬಹುದು ಅಂತ ಈ ಮೂಲ ಹೇಳುತ್ತೆ. ಅಂದ್ರೆ ಇದು ಬರೀ ಹೊರಗಿನ ನಡತೆ ಅಲ್ಲ, ಒಳಗಿನ ಭಾವನೆಯ ಪ್ರತಿಫಲನ ಅನ್ನೋ ತರ. ನಿಖರವಾಗಿ. ಸಣ್ಣ ವಿಷಯಗಳಲ್ಲಿ ಪ್ರೀತಿ ಕೇಳೋಕೆ ಚೆನ್ನಾಗಿದೆ, ಆದರೆ ಸ್ವಲ್ಪ ಗಂಭೀರವಾದ ಮಾತಿದು. ಹಾಗಾದ್ರೆ ಈ ಮೂಲ ಲೇಖನ ಎಲ್ಲಾ ತರದ ಸಭ್ಯತೆಯನ್ನು ಒಂದೇ ತರ ನೋಡ್ತಾ ಇದೆಯಾ, ಅಥವಾ ಅದರಲ್ಲೇನಾದ್ರೂ ವ್ಯತ್ಯಾಸಗಳನ್ನ ಗುರುತಿಸುತ್ತಾ? ಒಳ್ಳೆ ಪ್ರಶ್ನೆ. ಖಂಡಿತವಾಗ್ಲೂ ವ್ಯತ್ಯಾಸ ಗುರುತಿಸುತ್ತೆ. ನೋಡಿ, ಅದು ಮೇಲ್ಮೈ ಹೊಳಪು ಅಂತ ಒಂದನ್ನ ಹೇಳುತ್ತೆ. ಅಂದ್ರೆ ಸರ್ಫೇಸ್ ಪಾಲಿಶಿಂಗ್. ಇದು ಹೊರಗಿನ, ಕೆಲವೊಮ್ಮೆ ಕೃತಕವಾದ ಸಭ್ಯತೆ. ಅಂದ್ರೆ ಸುಮ್ನೆ ಫಾರ್ಮ್ಯಾಲಿಟಿಗೆ ತೋರ್ಸೋ ತರನಾ? ಹಂಗಿರಬಹುದು. ಪ್ರಾಮಾಣಿಕತೆ ಇಲ್ಲದೆ ಬರೀ ಹೊರನೋಟಕ್ಕೆ ತೋರ್ಸೋದು. ಅದಕ್ಕೂ ಮತ್ತೆ ಹೃದಯಾಂತರಾಳದ ಪ್ರೀತಿಯಿಂದ, ಅಂದ್ರೆ ಲವ್ ಇನ್ ದ ಹಾರ್ಟ್ ಇಂದ ಸಹಜವಾಗಿ ಬರೋ ನಿಜವಾದ ಸಭ್ಯತೆ ಇದೆಯಲ್ಲ, ಅದಕ್ಕೂ ಇರೋ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ಹೇಳತ್ತೆ. ಓಕೆ, ಹಾಗಾದ್ರೆ
ಈ ಮೇಲ್ಮೈ ಹೊಳಪು ಯಾಕೆ ಸಾಕಾಗಲ್ಲ ಅಂತ ಹೇಳುತ್ತೆ ಮೂಲಲೇಖನ. ಅದರ ಸಮಸ್ಯೆ ಏನು? ಸಮಸ್ಯೆ ಅಂದ್ರೆ ಅದು ನಿಜವಾದದ್ದಲ್ಲ, ಮತ್ತೆ ಅದು ಜಾಸ್ತಿ ಕಾಲ ಇರಲ್ಲ. ಹ್ಮ್ ಮೇಲ್ಮೈ ಹೊಳಪು ಇದೆಯಲ್ಲ, ಕಷ್ಟ ಬಂದಾಗ ಅಥವಾ ನಮ್ಗೆ ಸುಸ್ತಾದಾಗ ಅದು ಮಾಯ ಆಗ್ಬಿಡಬಹುದು. ಆದ್ರೆ ಹೃದಯಾಂತರಾಳದ ಪ್ರೀತಿಯಿಂದ ಬರೋ ಸಭ್ಯತೆ ಏನಿದೆ ಅದು ಸ್ಥಿರವಾಗಿರುತ್ತೆ. ಅದು ವ್ಯಕ್ತಿಯ ನಿಜವಾದ ಸ್ವಭಾವದ ಒಂದು ಭಾಗವಾಗಿರುತ್ತೆ ಅಂತ ಮೂಲಲೇಖನ ಸೂಚಿಸುತ್ತೆ. ಸರಿ ಸರಿ. ಈ ಆಂತರಿಕ ಪ್ರೀತಿಯೇ ನಿಜವಾದ ದಯೆ, ವಿನಯದ ಕೆಲಸಗಳಿಗೆ ಸದಾ ಪ್ರೇರಣೆ ಕೊಡೋದು. ಇಲ್ಲಿ ಒತ್ತು ಬರೀ ಶಿಷ್ಟಾಚಾರ ಪಾಲಿಸೋದ್ರ ಮೇಲೆ ಅಲ್ಲ, ಪ್ರೀತಿಯನ್ನೋ ಆ ಒಳಗಿನ ಶಕ್ತಿಯ ಮೇಲೆ. ಹೌದು, ಅದು ತಾರ್ಕಿಕವಾಗಿದೆ. ಅಂದ್ರೆ ನಿಜವಾದ ಪ್ರೀತಿ ಇದ್ರೆ ವಿನಯಶೀಲವಾಗಿರಕ್ಕೆ ಬೇರೆ ಕಷ್ಟಪಟ್ಟು ಪ್ರಯತ್ನ ಮಾಡ್ಬೇಕಿಲ್ಲ ಅನ್ನೋ ತರಾನ ಇದ್ರ ಧ್ವನಿ? ಬಹುಶಃ ಪೂರ್ತಿ ಹಾಗಲ್ಲ. ಪ್ರೀತಿ ಇದ್ರೆ ವಿನಯಕ್ಕೆ ಸಹಜವಾದ ಪ್ರೇರಣೆ ಸಿಗುತ್ತೆ ಅನ್ನೋದು ನಿಜ. ಆದ್ರೆ ನಮ್ಮ ಅಹಂಕಾರ, ನಮ್ಮ ಸ್ವಾರ್ಥ ಇದೆಯಲ್ಲ, ಅದು ಈ ಸಹಜ ಪ್ರವೃತ್ತಿಗೆ ಅಡ್ಡಿ ಮಾಡುತ್ತೆ ಅಂತ ಕೂಡ ಮೂಲಲೇಖನ ಸೂಚಿಸುತ್ತೆ. ಓ ಹಾಗಾ? ಹೌದು. ಅದಕ್ಕೆ ಪ್ರೀತಿಯಿಂದ ನಡ್ಕೊಳ್ಳೋದು ಒಂದು ಸಹಜವಾದ ಪರಿಣಾಮ ಆಗಿದ್ರೂ ಕೂಡ ನಮ್ಮ ಅಹಂಕಾರವನ್ನ ಕಂಟ್ರೋಲ್ ಮಾಡಿ ಆ ಪ್ರೀತಿಯನ್ನ ಆಕ್ಟಿವ್ ಆಗಿ ಬೆಳೆಸ್ಕೊಳ್ಳೋ ಅವಶ್ಯಕತೆನೂ ಇದೆ. ಇದನ್ನ ಒಂದು ದೊಡ್ಡ ಚಿತ್ರದಲ್ಲಿ ನೋಡೋದಾದ್ರೆ ಈ ಆಂತರಿಕ ಪ್ರೀತಿ ನಮ್ಮ ಎಲ್ಲಾ ಸಂಬಂಧಗಳಲ್ಲಿ ಕಾಣಿಸ್ಬೇಕು ಅನ್ನೋದು ಮೂಲಲೇಖನದ ಆಶಯ. ಹಾಗಾದ್ರೆ ಈ ವಿನಯ, ಈ ಸಭ್ಯತೆಯ ವ್ಯಾಪ್ತಿ ಎಷ್ಟು ದೊಡ್ಡದು? ಇದು ಬರೀ ನಮ್ಮ ಗೆಳೆಯರು ಅಥವಾ ನಮ್ಮ ಸಮುದಾಯಕ್ಕೆ ಮಾತ್ರ ಸೀಮಿತನಾ? ಇಲ್ಲ, ಖಂಡಿತ ಸೀಮಿತ ಅಲ್ಲ. ಮೂಲಲೇಖನ ಸ್ಪಷ್ಟವಾಗಿ ಹೇಳುತ್ತೆ, ಈ ವಿನಯ ಬರೀ ನಂಬಿಕೆಯ ಸಮುದಾಯಕ್ಕೆ, ಅಂದ್ರೆ ಹೌಸ್ ಹೋಲ್ಡ್ ಆಫ್ ಫೇತ್ ಅಂತ ಏನ್ ಕರೀತಾರೆ, ಆ ಸಹ ವಿಶ್ವಾಸಿಗಳ ಗುಂಪಿಗೆ ಮಾತ್ರ ಅಲ್ಲ. ಅದಲ್ಲದೆ ಇದು ನಮ್ಮ ಮನೆಗಳಲ್ಲಿನ ಸಂಬಂಧಗಳಿಗೆ ಮತ್ತೆ ಅಷ್ಟೇ ಮುಖ್ಯವಾಗಿ ಹೊರಗಿನ ಪ್ರಪಂಚದ ಜೊತೆಗಿನ ವರ್ಲ್ಡ್, ನಮ್ಮ ದಿನನಿತ್ಯದ ವ್ಯವಹಾರಗಳಿಗೂ ಅನ್ವಯ ಆಗುತ್ತೆ. ಅಂದ್ರೆ ನಮ್ಮ ನಂಬಿಕೆ ಬೇರೆ ಇರೋರು, ನಮ್ಮ ಹಿನ್ನೆಲೆ ಬೇರೆ ಇರೋರು, ಹೀಗೆ ಎಲ್ಲರ ಜೊತೆಗೂ ಎಲ್ಲ ಕಡೆಯಲ್ಲೂ ನಾವು ವಿನಯದಿಂದ, ಗೌರವದಿಂದ ನಡ್ಕೋಬೇಕು ಅಂತ ಇದ್ರ ಅರ್ಥ. ಇದು ನಮ್ಮೊಳಗಿನ ಪ್ರೀತಿಯ ನಿಜವಾದ ಪರೀಕ್ಷೆನೇ ಇರ್ಬೋದು. ಇದು ನಿಜಕ್ಕೂ ಒಂದು ದೊಡ್ಡ ಸವಾಲಿನ ವಿಷಯವೇ ಸರಿ. ಹೌದು. ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಅಂತ ನೋಡೋದಾದ್ರೆ, ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ, ಈ ಮೂಲ ಸಾಮಗ್ರಿ ಇದು ಧರ್ಮಗ್ರಂಥದ ಮೇಲಿನ ಒಂದು ಚಿಂತನೆ ಅಲ್ವಾ? ಇದು ಏನು ವಾದಿಸುತ್ತೆ ಅಂದ್ರೆ, ನಿಜವಾದ ಹೃದಯದಿಂದ ಬರುವ ಪ್ರೀತಿ ವ್ಯಕ್ತಿಯನ್ನ ಸಹಜವಾಗಿ ಬೇರೆಯವರನ್ನ ಪರಿಗಣಿಸೋ ಹಾಗೆ, ವಿನಯದಿಂದ ನಡ್ಕೊಳ್ಳೋ ಹಾಗೆ ಮಾಡುತ್ತೆ. ಇದಕ್ಕೆ ವಿರುದ್ಧವಾಗಿ ಅಹಂಕಾರ ಮತ್ತೆ ಸ್ವಾರ್ಥ ಇದ್ರೆ ಅದು ಅಸಭ್ಯತೆಗೆ, ಅಗೌರವಕ್ಕೆ ಕಾರಣ ಆಗತ್ತೆ. ಸರಳವಾಗಿ ಪ್ರೀತಿ ಇದ್ರೆ ವಿನಯ ಇರತ್ತೆ, ಅಹಂಕಾರ ಇದ್ರೆ ಅಸಭ್ಯತೆ ಇರತ್ತೆ ಅನ್ನೋದು ಇದರ ತಿರುಳು. ತುಂಬಾ ಸ್ಪಷ್ಟವಾಗಿ ಹೇಳಿದ್ರಿ. ಕೇಳುಗರು ಯೋಚನೆ ಮಾಡಕ್ಕಿಲ್ಲೊಂದು ಕೊನೆಯ ವಿಚಾರ. ನಮ್ಮ ದಿನನಿತ್ಯದ ಮಾತುಕತೆಗಳಲ್ಲಿ, ಬೇರೆಯವರ ನಡವಳಿಕೆಯಲ್ಲಿ ನಾವು ಮೇಲ್ಮೈ ಹೊಳಪು ಅಂದ್ರೆ ಆ ಬಾಹ್ಯ ಸಭ್ಯತೆ ಮತ್ತೆ ಹೃದಯಾಂತರಾಳದ ಪ್ರೀತಿಯಿಂದ ಬರೋ ನಿಜವಾದ ವಿನಯ, ಇವೆರಡರ ವ್ಯತ್ಯಾಸವನ್ನ ಗುರುತಿಸೋಕೆ ಪ್ರಯತ್ನ ಪಟ್ರೆ ಅದು ನಮ್ಮ ಸ್ವಂತ ನಡವಳಿಕೆ ಬಗ್ಗೆ ಮತ್ತೆ ಬೇರೆಯವರ ಬಗ್ಗೆ ನಮ್ಮ ದೃಷ್ಟಿಕೋನವನ್ನ ಹೇಗೆ ಬದಲಾಯಿಸಬಹುದು? ಇದೊಂದು ಆಲೋಚಿಸಬೇಕಾದ ವಿಷಯ ಅಲ್ವಾ?